105 ದಿನಗಳ ಬಿಗ್ ಬಾಸ್ ಜರ್ನಿ ಚೈತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ತಂದ್ಕೊಟ್ಟಿದ್ಯಾ ಅಂತ? ತುಂಬಾ ತೃಪ್ತಿ. ಅಂದ್ರೆ ನಾನು ಅದನ್ನೇ ಹೇಳಿದೆ ಬರುವಾಗ. ಒಂದು ಸಂತೃಪ್ತ ಪ್ರಯಾಣ ನಂದು. ಅಂದ್ರೆ ಒಂದು ಸುಖಾಂತ್ಯವನ್ನ ಕಂಡಿರುವಂತ ಸಂತೃಪ್ತ ಪ್ರಯಾಣ. ನಾನು ಬದುಕನ್ನು ಹಾಗೆ ತಗೊಂಡು ಹೋಗ್ತೇನೆ. ಜೀವನದಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ ಗಳನ್ನ ನಿರೀಕ್ಷೆ ಮಾಡುವ ಹುಡುಗಿ ನಾನಲ್ಲ. ಒಂದು ಸಾಮಾನ್ಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ಕಾರಣಕ್ಕೆ ಬಂದಿದ್ದೆಲ್ಲ ನನಗೆ ಬೋನಸ್ ಅನ್ನೋ ತರ ಬದುಕಿದವಳು ನಾನು. ಹಾಗಿರುವಾಗ ನನ್ ಜೀವನದ ಬಹಳ ದೊಡ್ಡ ಧ್ಯೇಯೋದ್ದೇಶ ಏನು ಅಂತ ಕೇಳಿದ್ರೆ, ಯಾರು ಆಡಿದ್ದಾರೆ, ಯಾರು ಸಾಧ್ಯ ಇಲ್ಲ ಇವಳಿಂದ ಅಂದಿದ್ದಾಳೆ, ಅವರಿಂದ ಏನಿಲ್ಲ ನಾವ್ ಅನ್ಕೊಂಡಿದ್ ತಪ್ಪು, ಅವಳಿಂದ ಸಾಧ್ಯ ಅಂತ ಅನ್ನಿಸ್ಕೊಳ್ಳೋದು ಎಲ್ರಿಗೂ ಇರುತ್ತೆ. ಅದು ಆಡ್ಕೊಂಡವ್ರ ಮುಂದೆ ನಾವು ಬೆಳಗ್ ನಿಲ್ಬೇಕಪ್ಪ ಅನ್ನೋದು. ಸೊ ಆ ಭಾವನೆ, ಆ ವಿಚಾರದಲ್ಲಿ ನಾನ್ ಗೆದ್ದಿದ್ದೇನೆ. ಯಾವ ಮನೆಯವರು ಆಡಕ್ಕಾಗಲ್ಲ, ಮಾತಾಡ್ತಾಳೆ, ಹೊಂದ್ಕೊಳ್ಳಲ್ಲ, ಮತ್ತೊಂದು ತುಂಬಾ ಆರೋಪಗಳನ್ನ ಮಾಡಿದ್ರು. ಆ ಎಲ್ಲಾ ಆರೋಪಗಳನ್ನ ಸುಳ್ಳು ಅಂತ ಮಾಡಿ ಅವರಿಂದಲೇ ಉತ್ತಮ ತಗೊಂಡ್ ಬಂದಿರೋದಿದೆಯಲ್ಲ, ನನಗೆಲ್ಲ ಒಂದ್ ಕಡೆ ಅವರೇನು ನನಗೆ ಸಂಬಂಧಿಕರಲ್ಲ, ಎಲ್ಲ ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳೇ. ಆ ಪ್ರತಿಸ್ಪರ್ಧಿಗಳಿಂದಲೇ ಅವ್ರು ಹೇಳಿದ ಮಾತನ್ನೇ ಸುಳ್ಳಾಗಿಸ್ಕೊಂಡ್ ಬರೋದು ನನಗೊಂದು ಸಂತೃಪ್ತ ಪ್ರಯಾಣ ಅಂತ ಅನ್ಕೊಳ್ತೇನೆ. ಆ ವಿಚಾರದಲ್ಲಿ ನಾನು ಗೆದ್ಕೊಂಡೇ ಬಂದಿದ್ದೀನಿ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.